ಇಲ್ಲಿ ವ್ಯಾಪಾರ ಮಾಡಿದಂತಹ ನಮ್ಮ ಕೊರಗಜ್ಜ ಅವರ ಭಕ್ತಾದಿಗಳಿದ್ದಾರೆ. ಅಮ್ಮವರು ಇಲ್ಲಿ ಬಹಳಷ್ಟು ವ್ಯಾಪಾರ ಮಾಡ್ತಾರೆ. ಇಲ್ಲಿ ನೋಡಿ ಸ್ವಾಮೀಜಿಗೆ ಇಷ್ಟವಾದ ಎಲೆ ಅಡಿಕೆ, ಅದನಂತರ ಚಕ್ಕಲಿ, ನೋಡಿ ಚಕ್ಕಲಿಯನ್ನ ಕೂಡ ಇಟ್ಟಿದ್ದಾರೆ. ಸ್ವಾಮೀಜಿ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ? ನಿಜಂದ್ರೆ ನಾವು ಬೇಡ್ಕೊಂಡದೆಲ್ಲ ನೆರವೇರಿಸ್ತೀವಿ. ಏನು ನಮಗೆ ಇದು ಮಾಡೋದಿಲ್ಲ, ಇದೇ ಮಾಡ್ತಾರೆ. ಏನು ನೀವು ಕೊಡಿ, ನಿಮಗೆಂತ ಪ್ರಾಬ್ಲಮ್ ಉಂಟು ಅದನ್ನು ಕೇಳ್ಕೊಂಡ್ರೆ ಅದು ಸಾಲ್ವ್ ಆಗ್ತದೆ. ಈಗ ನಿಮ್ ಭಕ್ತಾದಿಗಳಿಗೆ ಹೋಗಿ ಬರ್ತಾರೆ, ಈ ವರ್ಷಕ್ಕೊಂದ್ಸಲ ಬರ್ತಾರೆ, ಅವ್ರದ್ದು ಆಸೆ ಆಗಿದೆ ಅಂತ ಎಲ್ಲ ಕೆಲಸ ಎಲ್ಲ ಕೆಲಸ ಆಗಿದೆ. ಈ ಬಗ್ಗೆ ಹೇಳ್ತಾರೆ ಅವರು, ಆಗಿದೆ ಅಂತ ಪೂರೈಸಿದೆ, ನಾವು ಇದು ಬಂದದ್ದು ಇದು ಬಿಡ್ಲಿಕ್ಕೆ ಖುಷಿ ಆಗುತ್ತೆ ಅಲ್ಲ ಅಮ್ಮ ಕೇಳಿದ್ರೆ? ಯಾಕಂದ್ರೆ ಎಲ್ಲರದ್ದು ಒಳ್ಳೇದಾದ ನಮ್ದು ಒಳ್ಳೇದಾಗುತ್ತೆ. ಈಗ ಅಮ್ಮ ನೀವು ಬೆಳಿಗ್ಗೆ ವ್ಯಾಪಾರಕ್ಕೆ ಬರ್ತೀರಾ, ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ ಕೂಡ್ತೀರಾ? ಹೌದು, ಅಷ್ಟು ಹೋಗು ದೇವರ ಹತ್ರ. ಮಕ್ಕಳಮ್ಮ ನಿಮ್ಗೆ ಎರಡು ಏನ್ ಮಾಡ್ತಾರೆ? ಜನ ಬರ್ತಾರೆ? ತುಂಬಾ ಮಂದಿ ಬರ್ತಾರೆ. ಬ್ಯಾಂಗ್ಳೂರು, ಮೈಸೂರು, ಧಾರವಾಡ, ಧಾರವಾಡವರು ಎಲ್ಲರೂ ಬರ್ತಾರೆ. ಎಲ್ಲ ಭಕ್ತಾದಿಗಳು ಹೇಳ್ತಾರಂತೆ ಅಮ್ಮನಿಗೆ ಹೇಳ್ತಾರಂತೆ ಎಲ್ಲ ಕೆಲಸ ನಮ್ ನೆರವೇರಿಸಿದೆ, ಈಡೇರಿ ಕೊಟ್ಟಿದ್ದಾರೆ ನಮ್ಮ ಅಜ್ಜ ಅವರು ಅಂತ ಹೇಳ್ಕೊಂಡು ಅದೇ ಪ್ರೀತಿಯಿಂದ ಹೇಳ್ತಾರಂತೆ. ಅದೇ ಖುಷಿಯಿಂದ ನಮ್ಮ ಅಮ್ಮ ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ರು ಅಮ್ಮ ಇದ್ದಾರೆ, ಅವರು 19 ವರ್ಷ ಇದ್ದಂತೆ. ನೋಡಿ ಎಷ್ಟು ಒಳ್ಳೇದಾಗಿ, ಪೂಜಾರಿ ಕೂಡ ಒಳ್ಳೆ ಮಾತಾಡ್ತಾರೆ ನಮ್ಮ ಹತ್ರ. ಯಾರು ಬರಲಿ ಅವ್ರು, ಎಷ್ಟೋ ಜನ ಬಂದು ಸಾವಿರಾರು ಜನ ಬಂದ್ರು ಕೂಡ ಒಳ್ಳೇದಾಗಿ ಅವ್ರಿಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಮೊದಲಿಂದ ನಡೆದು ಬಂದ ಕ್ರಮ ಹಾಗೆ ಗೊತ್ತು ಹೇಳ್ಬೇಕಲ್ಲ ನಾವು. ಅವರನ್ನೆಲ್ಲ ಬರ್ತಾರೆ, ಒಂದು ವಿಷಯ ಗೊತ್ತಿರೋದಿಲ್ಲ. ಅಮ್ಮ ಇಲ್ಲಿ ಎಲ್ಲ ನಿಮ್ಮ ಹತ್ರ ತಗೊಳ್ತಾರೆ, ಎಲ್ಲರದ್ದು ಒಳ್ಳೇದಾಗಿದೆ ಅಂತ ತಗೊಂಡು ಬರ್ತಾರ? ನನಗೂ ನೋಡಿ 19 ವರ್ಷದಿಂದ ಸೇವೆ ಮಾಡ್ತಾ ಇದ್ದೆ. ನನಗೆ 5 ವರ್ಷದಿಂದ ಸ್ಟ್ರೋಕ್ ಆಗಿತ್ತು. ನನ್ನ ನೋಡಿ ಸ್ಟ್ರೋಕ್ ಆಗಿದ್ದ ಇಲ್ಲ ಕಾಣುದಿಲ್ಲ, ಹೋಯ್ತು ದೇವರ ದಯೆಯಿಂದ. ಹೌದಾ? ಈಗ ಆರಾಮಿದ್ದೀರಿ? ಇದು ಅಮ್ಮವ್ರದ್ದು ಮಾತು. ನೋಡಿ, ಅಜ್ಜನ್ ಸೇವೆ ಮಾಡಿದ್ದೇನೆ, ತನಗೆ ಸ್ಟ್ರೋಕ್ ಆಯ್ತು, ಆದ್ರೂ ಕೂಡ ನಾನು ಯಾವುದೇ ಭಯವಿಲ್ಲದೆ ಇವತ್ತು ವ್ಯಾಪಾರ ಮಾಡ್ತಾ ಇದ್ದೇನೆ, ನಡೀತೇನೆ, ಮನೆ ಕೆಲಸನೂ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಮ್ಮವರು. ಥ್ಯಾಂಕ್ ಯು ಅಮ್ಮ. ನಾವು ಹೇಳೋದಂದ್ರೆ ಈಗ ಸ್ವಾಮೀಜಿ ಕೊರಗಜ್ಜ ನಮಗೆ ಆ ದೇವರಿಗೊಂದು ನಾವು ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ದೇವರು ಆಗುತ್ತೆ. 100% ಆಗುತ್ತೆ. ನಂಬಿಕೆ ಮೇನ್, ಇಲ್ಲಿ ನಂಬಿಕೆ ಮುಖ್ಯ. ದುಡ್ಡು ಅದಿದೇನು ಡೊನೇಷನ್ ಅದಿದು ಏನಿಲ್ಲ. ಇಲ್ಲಿ ಬಂದು ಖಾಲಿ ಬೀಡ ಚಕ್ಲಿ ಇಟ್ಟು ಪ್ರಾರ್ಥನೆ ಮಾಡುದು 100% ಆಗುತ್ತೆ. ಸರ್, ಈಗ ನಿಮ್ಮ ಹತ್ರ ಚಕ್ಲಿ ಅದು ಎಲ್ಲ ತಗೊಂಡು ಹೋಗ್ತಾರೆ ದೇವರಿಗೆ ಪ್ರಸಾದ ತಗೊಂಡು ಹೋಗ್ತಾರೆ ಅರ್ಪಣೆ ಮಾಡ್ಲಿಕ್ಕೆ. ದೇವರಿಗೆ ಯಾವುದು ಇಷ್ಟನೋ ಕೊರಗಜ್ಜ ಸ್ವಾಮಿ ಅದು ತಗೊಂಡು ಹೋಗ್ತಾರೆ. ಸರ್, ಬಂದಂತ ಭಕ್ತಾದಿಗಳು ನಿಮ್ಗೆ ಏನ್ ಹೇಳ್ತಾರೆ ಮತ್ತೆ ಬಂದಾಗ? ಮತ್ತೆ ಅಂದ್ರೆ ಈಗ ಫಸ್ಟ್ ತಗೊಂಡೋಗ್ತಾರೆ, ತಗೊಂಡೋಗಿ ಅವ್ರದ್ದು ಕೆಲಸ ಆದ್ಮೇಲೆ ಖುಷಿಯಿಂದ ಬಂದು ಹೇಳ್ತಾರೆ, ಹೀಗೆ ನಮ್ದು ಕೆಲಸ ಆಯ್ತು, ಅದಕ್ಕೆ ಏನ್ ಬೇಕೋ ಅದನ್ನು ಕೊಟ್ಟು ಬೀಳಿ ಅಂತ ಹೇಳ್ತಾರೆ. ಕೆಲವರು ಬೀಳದೆಲ್ಲ ಚಕ್ಲಿ ಇಟ್ಟು ಡ್ರಿಂಕ್ಸ್ ಮತ್ತೆ ಅವ್ರದ್ದು ಕೆಲಸ ಆದ್ಮೇಲೆ ಇರ್ತಾರೆ. ಸರ್, ಈಗ ಬಹಳ ಇಷ್ಟ ಅಂದ್ರೆ ದೇವರಿಗೆ ಏನು? ಅದೇ ವೀಳ್ಯದೆಲೆ ಚಕ್ಲಿ, ಡ್ರಿಂಕ್ಸ್ ಡ್ರಿಂಕ್ಸ್ ಮತ್ತೆ ಅಗಿಲು ಸೇವೆ ಅಂತ ಕೊಡ್ತಾರೆ. ಅಗಿಲು ಸೇವೆ ಅಂದ್ರೆ ದೇವರಿಗೆ ನಾನ್ ವೆಜ್ ಊಟ ಬಡಿಸಿ, ಅದು ಇಲ್ಲೇ ನೀವು ಆಫೀಸಲ್ಲಿ 1,500 ಕಟ್ಟಿದ್ರೆ ಒಂದು 10 days ಅಲ್ಲಿ ಆಗುತ್ತೆ. ಅವರು ಕರೀತಾರೆ, ಅವರೆಲ್ಲ ರೆಡಿ ಮಾಡಿ ಇರ್ತಾರೆ. ಆಮೇಲೆ ಬಂದು ನಿಮ್ಗೆ ಒಂದು 2 ದಿವಸ ಮುಂಚೆ ಫೋನ್ ಮಾಡಿ ಹೇಳ್ತಾರೆ ಹೀಗೆ ಉಂಟಂತ. ದೇವರಿಗೆ ಬಡಿಸಿ ಅದೇ ಪ್ರಸಾದವನ್ನು ನಮ್ಗೆ ಕೊಡ್ತಾರೆ. ಅದು ಅವರಿಗೆ ತುಂಬಾ ಪ್ರಿಯವಾದ. ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಅದು ತುಂಬಾ ನಿಮ್ಗೆ ಒಂದು ನಮ್ಗೆ ಗೊತ್ತಿರೋ ಪ್ರಕಾರ 40-50 ವರ್ಷದಿಂದ ನಡೀತಾ ಉಂಟು. 1,500 ತುಂಬಿದ್ರಾಯ್ತು ನಾವು. ಹೌದು, ಅಷ್ಟೇ. ಎಲ್ಲರಿಗೂ ಬಡಿಸ್ತಾರೆ? ಎಲ್ಲರಿಗೂ. ಎಷ್ಟು ಜನ ಬರ್ತಾರೆ ಅಷ್ಟು ಜನರಿಗೆ? ಎಷ್ಟು ಜನ ಅಲ್ಲ, ನಿಮ್ಗೆ ಈಗ ನಿಮ್ದು 4-5 ಜನ ಬಂದ್ರೆ ಆ ತರ ದಿವಸಕ್ಕೆ 9-8 ಆ ತರ ನಡೀತಾ ಇರುತ್ತೆ ಡೈಲಿ. ಆ ದುಡ್ಡು ಯಾವಾಗ ತುಂಬೋದು? ಇವತ್ತು ತುಂಬಿದ್ರೆ ಇವತ್ತೇ ಇದು ಮಾಡ್ತಾರೆ ನಮ್ಮ ಪ್ರಸಾದ? ಇಲ್ಲ, ಅದೊಂದು 10 days ಟೈಮ್ ಬೇಕು. ಅದನ್ನ ಅಷ್ಟು ಬುಕ್ಕಿಂಗ್ ಉಂಟು. ಅದ್ರ ಮುಂಚೆ ಈಗ ಬುಕ್ ಮಾಡಿದ್ರೆ ನೀವು ಒಂದು 10 days ಅಲ್ಲಿ ಸಿಗುತ್ತೆ. ಹೌದಾ? ಸರ್, ಈ ದೇವರ ಬಗ್ಗೆ ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ದೇವರ ಬಗ್ಗೆ ಅಂದ್ರೆ ಅದೇ ನಮ್ಗೆ ನಾವು ಏನ್ ಅನ್ಕೊಂಡಿದ್ದೀವಿ 100% ನಮ್ದು ಆಗಿದೆ. ಸರ್, ಈಗ ಮೊನ್ನೆ ಒಂದು ನಡೆದಂತ ಘಟನೆಯಲ್ಲಿ ಒಂದು ಹೈವೇಯಲ್ಲಿ ಒಂದು ಆಕ್ಸಿಡೆಂಟ್ ಆಗತ್ತೆ. ಅದು ಕಾರು ಸುಮಾರು ಒಂದು 5ರಿಂದ 6 ಪಲ್ಟಿ ಹೊಡಿತ್ತೆ ಗಾಡಿ. ಹೊಸ ಕಾರ್, ಅದು ವೆರ್ನಾ ಕಾರು. 6 ಪಲ್ಟಿ ಹೊಡೆದ್ರು ಕೂಡ ಒಬ್ಬ ವ್ಯಕ್ತಿಗೂ ಕೂಡ ಒಂದು ಕೂಡ ಗಾಯ ಆಗಲಿಲ್ಲ ಆ ಕಾರಲ್ಲಿ ಇದ್ದವನಿಗೆ. ಯಾಕೆ ಗಾಯ ಆಗಲಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಅವ್ನು ಹೇಳ್ತಾನೆ, ಎಲ್ಲರೂ ಸ್ಪೋರ್ಟಲ್ಲಿ ಹೋಗ್ಬೇಕಿತ್ತು ನಾವು 5 ಜನ, ಯಾಕಂದ್ರೆ 8 ಪಲ್ಟಿ ಹೊಡ್ಕೊಂಡು ಗಾಡಿ ಸೈಡಿಗೆ ಬಿದ್ದಿದೆ. ಯಾರಿಗೂ ಕೂಡ 5 ಜನ ಇದ್ರು, ಯಾರಿಗೂ ಕೂಡ ಏನೂ ಆಗ್ಲಿಲ್ಲ ಅಂತ. ನಾನು ಕೇಳಿದೆ, ದೇವರು ನಿಮ್ಗೆ ಕಾಪಾಡಿರ್ಬೇಕು, ಯಾಕೆ ನಿಮ್ಗೆ ಏನಾಗ್ಲಿಲ್ಲ? ಇಲ್ಲ, ಕಾರಲ್ಲಿ ನಾನು ಕೊರಗಜ್ಜ ಸ್ವಾಮಿ ಅಂತ ಬರೆದಿದ್ದೇನೆ, ಅದೇ ನನ್ ಕೊರಗಜ್ಜ ಸ್ವಾಮಿ ಕಾಪಾಡಿದೆ. ಅಂತದ್ದು ತುಂಬಾ ಇದೆ, ಒಂದಂತಲ್ಲ 100 ಘಟನೆ ನಡೀತದೆ. ಕೊರಗಜ್ಜಂದು ಫೋಟೋ ಇಟ್ಟು ಆ ತರ ಎಲ್ಲ ತುಂಬಾ. ಕೆಲವರು ಇತ್ತೀಚೆಗಂತೂ ನಮ್ಮ ಸ್ವಾಮೀಜಿ ಕೊರಗಜ್ಜ ಸ್ವಾಮಿ ಅಂತ ಬಹಳ ಪ್ರೀತಿ ಮಾಡ್ತಾರೆ ಜನ.
ಎಲ್ಲ ಸಮಾಜದವರು ಪ್ರೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಇದು 3ನೇ 4ನೇ ಸಲ ಬಂದಿದ್ದು ಸರ್. ಇಲ್ಲಿ ಭಾರಿ ಒಳ್ಳೆ ಸ್ಥಳ ಇದು ಹೌದು. ಸರ್. ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಒಮ್ಮೆ ಬಂದು ನಿಮ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಾಗುತ್ತೆ. ಅದ್ರ ಒಳಗೆ ಹೋಗುವಾಗನೇ ನಮ್ದು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೊಸತ್ ಬಂದವರಿಗೆ ಎಲ್ಲ ಫೀಲಿಂಗ್ ಗೊತ್ತಾಗುತ್ತೆ ಸರ್. ಇದು ಇಲ್ಲಿಯ ಸ್ಥಳೀಯರ ಮಾತು. ನಮ್ಗೆ ಈ ಒಂದು ಕೊರಗಜ್ಜ ಸ್ವಾಮಿ ಹತ್ರ ಇವರು ಒಂದು ಪ್ರಸಾದನ್ನ ಕೊಡ್ತಾರೆ. ಒಂದು ಎಲೆ ಮತ್ತೆ ಚಕ್ಕಲಿ ಮತ್ತೆ ದೇವರಿಗೆ ಅರ್ಪಣೆ ಮಾಡೋದು ಅಂತ ಸರಾಯಿ ಬಾಟಲಿ ಕೂಡ ಕೊಡ್ತಾರೆ. ಅದು ಇಷ್ಟವಾದ ಕೊರಗಜ್ಜ ಸ್ವಾಮಿಗೆ ಇಷ್ಟವಾದಂತ ಪ್ರಸಾದ. ಆ ಪ್ರಸಾದನ್ನ ನಾವು ಒಳಗಡೆ ಹೋಗಿ ಅಲ್ಲಿ ನಾವು ಏನು ಭಟ್ರ ಅಂತ ಹೇಳ್ತೇವೆ, ಪೂಜಾರಿ ಅಂತ ಹೇಳ್ತೇವೆ, ಆ ಒಂದು ಸ್ಥಳದಲ್ಲಿ ಕೊರಗಜ್ಜ ಸ್ವಾಮಿಯ ಸ್ಥಳದಲ್ಲಿ ಒಬ್ಬ ಪೂಜಾರಿಯನ್ನಿದ್ದಾರೆ. ಭಾರಿ ಒಳ್ಳೆ ಪೂಜಾರಿ, ಪ್ರೀತಿಯಿಂದ ಎಲ್ಲರನ್ನ ನೋಡ್ಕೊಳ್ತಾರೆ ಭಕ್ತಾದಿಗಳನ್ನ. ಎಷ್ಟು ಒಳ್ಳೆ ಮಾಡ್ತಾರಂದ್ರೆ ₹1 ಕೂಡ ಹಣನ ತಗೊಳ್ಳದಂತಹ ಇರುವಂತ ಪೂಜಾರಿ ಕೂಡ ನಮ್ಮಲ್ಲಿ ಇಲ್ಲಿ ಕೊರಗಜ್ಜ ಸ್ವಾಮಿ ಹತ್ರ ಸಿಗ್ತಾರೆ. ಅದೇ ನಮ್ಗೆ ಬಹಳ ಖುಷಿ ಆಗುತ್ತೆ. ಭಾರಿ ಒಳ್ಳೆ ಪೂಜಾರಿಗಳಿದ್ದಾರೆ, ಭಕ್ತಾದಿಗಳಿಗೆ ಭಾರಿ ಪ್ರೀತಿಯಿಂದ ನೋಡ್ತಾರೆ. ನಂಗೆ ಬಹಳ ತುಂಬಾ ಇಷ್ಟ ಆಗೋದಂತಾರೆ ಸ್ವಾಮೀಜಿ ಕೊರಗಜ್ಜದ್ದು. ಭಾರಿ ಒಳ್ಳೆ ಪ್ರೀತಿ ನೀಡುವಂತಹ ಒಂದು ಸ್ವಾಮಿ ಕೊರಗಜ್ಜಗೆ ಇವತ್ತು ನಾವು ಇಲ್ಲಿ ದರ್ಶನ ಕೊಟ್ಟಿದ್ದೇವೆ. ಎಲ್ಲರಿಗೂ ಒಳ್ಳೆದಾಗಲಿ. ಇಡೀ ಜನತೆಯಲ್ಲಿ ಯಾರ್ಯಾರು ನಮ್ಮ ಸ್ವಾಮಿ ಕೊರಗಜ್ಜಗೆ ಯಾರು ಭಕ್ತಾದಿಗಳಿದ್ದಾರೋ ಅವರೆಲ್ಲರೂ ದೇವರ ಕರ್ಕೊಂಡು ಒಳ್ಳೆದಾಗಲಿ.